ಬೈಕ್ಗೆ ಕಾರು ಟಚ್ ಆಗಿದ್ದಕ್ಕೆ ನಡೆಯಿತು ಕಿರಿ. ಬಿಸಿಯೂಟ ಸೇವಿಸಿದ್ದ 30ಕ್ಕೂ ಹೆಚ್ಚು ಮಕ್ಕಳಿಗೆ ವಾಂತಿ ಭೇದಿ. ಕಡಿಮೆ ಅಂಕ ಬಂದಿದ್ದಕ್ಕೆ ವಿದ್ಯಾರ್ಥಿ ಮೇಲೆ ಶಿಕ್ಷಕನ ಕ್ರೌರ್ಯ. ರೋಬೋಟಿಕ್ ಜಂಟಿ ಶಸ್ತ್ರಚಿಕಿತ್ಸೆ ಕೇಂದ್ರ ಉದ್ಘಾಟನೆ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನ ದಾಸನಪುರದ ಮಾಕಳಿ ಕ್ರಾಸ್ ಬಳಿ ಬೈಕ್ಗೆ ಗುದ್ದಿದ್ದ ಅಂತ ಕಾರು ಅಡ್ಡಗಟ್ಟಿ ಸವಾರ ಕಿರಿಕ್ ಮಾಡಿದ್ದಾನೆ. ಕಾರಿನ ಗ್ಲಾಸ್ ಗುದ್ದಿ ಅವಾಚ್ಯವಾಗಿ ನಿಂದಿಸಿ ಹೈಡ್ರಾಮಾವಾಡಿದ್ದಾನೆ. ಹಿಡಿದು ನೋಡಿದಾಗ ಬೈಕ್ಗೆ ಯಾವುದೇ ಹಾನಿಯಾಗಿರಲಿಲ್ಲ. ಆದರೂ ಹಣ ಕೊಡಿ ಅಂತ ಗಲಾಟೆ ಮಾಡಿದ್ದಾನೆ. ಘಟನೆಯ ದೃಶ್ಯವನ್ನ ಚಾಲಕ ಟ್ವೀಟ್ ಮಾಡಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಎಮ್ಮಿಗನೂರು ಗ್ರಾಮದಲ್ಲಿ ಬಾಲ್ಯ ವಿವಾಹ ಪ್ರಕರಣ ಪತ್ತೆಯಾಗಿದೆ. ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡೋ ವೇಳೆ ಮದುವೆ ಮುಗಿದಿತ್ತು. ಶಾಲಾ ದಾಖಲಾತಿ ಪರಿಶೀಲಿಸಿದಾಗ ವಧು ಅಪ್ರಾಪ್ತೆ ಎಂಬುದು ಗೊತ್ತಾಗಿದೆ. ಅಪ್ರಾಪ್ತೆ ವಿವಾಹವಾದ ರಂಗಸ್ವಾಮಿ ಹಾಗೂ ಇತರರ ವಿರುದ್ಧ ದೂರು ದಾಖಲಾಗಿದೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಹಿಂದೂ ಯುವತಿಯನ್ನ ಅನ್ಯ ಕೋಮಿನ ಯುವಕ ಕರೆದೊಯ್ದಿತ್ತು. ಸ್ಥಳದಲ್ಲಿ ಬೆಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಬೆಳಗ್ಗೆ ಕಾರಲ್ಲಿ ಕರೆದೊಯ್ದಿದ್ದ ಯುವಕ ಸಂಜೆಯಾಗುತ್ತಲೇ ಯುವತಿಯನ್ನ ವಾಪಸ್ ಕರೆತಂದಿದ್ದ. ಈ ವೇಳೆ ಹಿಂದೂ ಕಾರ್ಯಕರ್ತರು ಕಾರು ಅಡ್ಡಗಟ್ಟಿದ್ರು. ಕಾರಲ್ಲಿ ನಶೆಯಲ್ಲಿದ್ದದ್ದನ್ನ ಕಂಡು ಗರಂ ಆಗಿದ್ದಾರೆ. ಸದ್ಯ ಯುವತಿಯನ್ನ ಪೊಲೀಸರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸಿ ಸಾಧನೆಗೈದಿರೋ ಬೆಂಗಳೂರಿನ ಮಾರತ್ತಹಳ್ಳಿಯಲ್ಲಿರುವ ಕಾವೇರಿ ಆಸ್ಪತ್ರೆ ಸ್ಮಾರ್ಟ್ ರೋಬೋಟಿಕ್ ತಂತ್ರಜ್ಞಾನ ಪರಿಚಯಿಸಿದೆ. ಭಾರತದ ಮೊದಲ ವರ್ಚುವಲ್ ಅನುಭವ ಕೇಂದ್ರವನ್ನ ಆರಂಭಿಸಿದೆ. ರೋಗಿಗಳ ಶಿಕ್ಷಣ ಮತ್ತು ಪಾರದರ್ಶಕತೆಯ ಅತ್ಯಾಧುನಿಕ ಸ್ಮಾರ್ಟ್ ರೋಬೋಟಿಕ್ಸ್ ತಂತ್ರಜ್ಞಾನ ಒಳಗೊಂಡಿರುವ ಕಾವೇರಿ ವಿಭಾಗದ ರೋಬೋಟಿಕ್ ಜಂಟಿ ಶಸ್ತ್ರಚಿಕಿತ್ಸೆಗಳ ಕೇಂದ್ರವನ್ನ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಾವೇರಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರಘು ನಾಗರಾಜ, ಡಾಕ್ಟರ್ ವಿಜಯ ಭಾಸ್ಕರ್ ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದರು. ಸೊ ಇದೊಂದು ಯೂನಿಕ್ ಪ್ರೋಗ್ರಾಮ್ ನಾವು ಲಾಂಚ್ ಮಾಡಿರೋದು ರೋಬೋಟಿಕ್ಸ್, ಸ್ಮಾರ್ಟ್ ರೋಬೋಟಿಕ್ಸ್ ಅಂತ, ಮೇಕೋ ಸ್ಮಾರ್ಟ್ ರೋಬೋಟಿಕ್ಸ್ ಅಂತ. ಇದ್ರದ್ದು ಅಡ್ವಾಂಟೇಜಸ್ ಏನು ಅಂತಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ತುಂಬ ಎಲ್ಲ ಪೇಷಂಟ್ಸ್ಗೂ ತುಂಬ ಅಪ್ರೆನ್ಷನ್ಸ್ ಇರುತ್ತೆ, ಸ್ವಲ್ಪ ಭಯ ಇರುತ್ತೆ, ಹೇಗಾಗುತ್ತೆ ರೋಬೋಟಿಕ್ಕೆ ಫುಲ್ ಮಾಡುತ್ತಾ ಇಲ್ವಾ ಅಂತ. ಸೊ ಹಾಗಾಗಿ ನಾವು ಒಂದು ವರ್ಚುವಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಮಾಡಿದ್ದೀವಿ. ಸೊ ಇದರಿಂದ ಏನು ಅಂದರೆ ಪೇಷಂಟು ನಾವು ಕ್ಯಾಮ್ರಾ ಹಾಕ್ಕೊಂಡು ರಿಯಲ್ ಆಗಿ ನೋಡ್ಬೋದು ರೋಬೋ ಹೇಗೆ ಕೆಲಸ ಮಾಡುತ್ತೆ, ಮತ್ತು ಸರ್ಜನ್ ಹೇಗೆ ರೋಬೋ ಯೂಸ್ ಮಾಡಿಕೊಂಡು ಅಕ್ಯುರೇಟ್ ಆಗಿ, ಅಂದರೆ ಪ್ರಿಸಿಷನ್ ಅಂತ ಏನು ಹೇಳ್ತೀವಿ ಸರ್ಜರಿದು, ಅದು ಹೇಗೆ ತೊಗೊಂಬಂದು ಕೊಡ್ತಾರೆ ಅಂತ. ಸರ್ಕಾರದಿಂದಲೇ ಉಚಿತ ನೀಟ್ ಕೋಚಿಂಗ್. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ. ಪ್ರಜ್ವಲ್ ರೇವಣ್ಣ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ನೀಡಿದೆ. ವೈದ್ಯಕೀಯ ಶಿಕ್ಷಣ ಪಡೆಯುವ ಕನಸು ಕಾಣುತ್ತಿರುವ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಉಚಿತವಾಗಿ ನೀಟ್ ಕೋಚಿಂಗ್ ನೀಡಲು ಸರ್ಕಾರ ಮುಂದಾಗಿದೆ. ಉತ್ತರ ಭಾರತದ ವಿದ್ಯಾರ್ಥಿಗಳ ಪಾಲಾಗುತ್ತಿರುವ ಮೆಡಿಕಲ್ ಸೀಟ್ ತಪ್ಪಿಸಲು ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿದೆ. 25,000 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ನೀಟ್ ಎಕ್ಸ್ಪರ್ಟ್ಗಳಿಂದ ಉಚಿತವಾಗಿ ಕೋಚಿಂಗ್ ನೀಡಲು ಸರ್ಕಾರ ನಿರ್ಧರಿಸಿದೆ. ಸರ್ಕಾರದ ಎಲ್ಲ ಇಲಾಖೆಗಳ ನಾಮಫಲಕಗಳು ಕನ್ನಡದಲ್ಲೇ ಇರುವಂತೆ ಆದೇಶ ಮಾಡಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಸರ್ಕಾರದ ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ. ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕ ಇರಬೇಕು. ತೀರಾ ಅನಿವಾರ್ಯ ಇದ್ರೆ 60:40 ಅನುಪಾತದಲ್ಲಿ ಅಳವಡಿಕೆಗೆ ಸೂಚಿಸಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ ಸಂಬಂಧ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆರೋಪಿಗಳ ವಿರುದ್ಧ 2144 ಪುಟಗಳ ಚಾರ್ಜ್ ಶೀಟ್ ಅನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಪ್ರಕರಣದ ತನಿಖೆ ನಡೆಸಿದ್ದ ಎಸ್ಐಟಿ ತಂಡ 150ಕ್ಕೂ ಅಧಿಕ ಸಾಕ್ಷಿಗಳ ವಿಚಾರಣೆ ಮಾಡಿದೆ. ಸಂತ್ರಸ್ತೆಯರು ಪ್ರಮುಖ ಸಾಕ್ಷಿಗಳನ್ನ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆ ದಾಖಲಿಸಿದೆ. ದಾವಣಗೆರೆ ಜಿಲ್ಲೆ ಹರಿಹರದ ರಾಘವೇಂದ್ರ ಸ್ವಾಮಿ ಮಠದ ಬಳಿ ತುಂಗಭದ್ರಾ ನದಿಗೆ ಸಂಸದ ಬಸವರಾಜ ಬೊಮ್ಮಾಯಿ ಬಾಗಿನ ಅರ್ಪಿಸಿದ್ರು.
ಬಳಿಕ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತುಂಗಭದ್ರಾ ಆರತಿ ಯೋಗ ಮಂಟಪವನ್ನ ವೀಕ್ಷಿಸಿದ್ರು. ಹರಿಹರದ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿ ಕೂಡ ಜೊತೆಗಿದ್ರು. ಜಿಂದಾಲ್ ಸಂಸ್ಥೆಗೆ ಸರ್ಕಾರದಿಂದ ಜಮೀನು ಕೊಡುವ ವಿಚಾರ ಸಂಬಂಧ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಜಮೀನನ್ನ ಹಳೆ ದರಕ್ಕೆ ನೀಡಲು ಸರ್ಕಾರ ಮುಂದಾಗಿದೆ. ಇದರಲ್ಲಿ ಹಿರಿಯ ಅಧಿಕಾರಿಗಳ ಕೈವಾಡವಿದೆ. ಈ ವಿಚಾರ ಯಡಿಯೂರಪ್ಪ ಸರ್ಕಾರದಲ್ಲಿ ಸಂಪುಟಕ್ಕೆ ಬಂದು ವಾಪಸ್ ಹೋಗಿದೆ. ಆಗ ಕಾಂಗ್ರೆಸ್ ಪಕ್ಷದವರೇ ತೀವ್ರ ವಿರೋಧ ಮಾಡಿದ್ರು ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ. ಅಧ್ಯಕ್ಷರಾಗಿ ಅಲಿ ಅನ್ಸರ್ ಪಾಷಾ, ಉಪಾಧ್ಯಕ್ಷೆಯಾಗಿ ವಸಂತ ಲಕ್ಷ್ಮಿ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ 13, ಕಾಂಗ್ರೆಸ್ 10 ಸದಸ್ಯರಿದ್ದಾರೆ. ಜೆಡಿಎಸ್ನ 3 ಸದಸ್ಯರನ್ನ ಕಾಂಗ್ರೆಸ್ ಹೈಜಾಕ್ ಮಾಡಿದ್ದು ಓರ್ವ ಗೈರಾಗಿದ್ದಾರೆ. ಇಬ್ಬರು ತಟಸ್ಥರಾದ ಹಿನ್ನೆಲೆ ಕಾಂಗ್ರೆಸ್ ಗೆದ್ದು ಬೀಗಿದೆ. ನೆಲಮಂಗಲದ ಮಾದನಾಯಕನಹಳ್ಳಿ ಹೈವೇಯಲ್ಲಿ ಗುಂಡಿಗಳಿಂದ ಅಪಘಾತಗಳು ಹೆಚ್ಚಾಗ್ತಿದೆ. ಈ ಹಿನ್ನೆಲೆ ಟ್ರಾಫಿಕ್ ಹೋಮ್ ಗಾರ್ಡ್ ಶಬೀರ್ ಖುದ್ದು ಗುಂಡಿ ಮುಚ್ಚಿದ್ದಾರೆ. ಕಾಂಕ್ರೀಟ್ ಲಾರಿ ತಡೆದು ತಾನೇ ಗುದ್ದಲಿ ಹಿಡಿದು ಸಿಮೆಂಟ್ ಮಿಶ್ರಿತ ಜಲ್ಲಿ ಕಲ್ಲುಗಳಿಂದ ಗುಂಡಿ ಮುಚ್ಚಿದ್ದಾರೆ. ಮೊಹಮ್ಮದ್ ಶಬೀರ್ ಕಾರ್ಯಕ್ಕೆ ಸವಾರರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.